ಕಡೆ ಕಾವೇರಿ ಕಿಚ್ಚಿನ ಕಾವು ಜೋರಾಗ್ತಾ ಇದೆ. ಇದರ ಮಧ್ಯದಲ್ಲಿ ಮೈಸೂರಿಗೆ ಮೋದಿಯವರ ಆಗಮನ ಆಗುತ್ತೆ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಮೋದಿಯವರ ಆಗಮನ ಮೈಸೂರಿನತ್ತ ಆಗ್ತಾ ಇದೆ. ಕಾವೇರಿನ ಕಿಚ್ಚಿನ ಮಧ್ಯೆ ಮೋದಿಯವರ ಆಗಮನ ಆಗ್ತಾ ಇರುವುದು. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಇವತ್ತು ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಕಾವೇರಿ ಕಿಚ್ಚಿನ ಮಧ್ಯೆ ಮೈಸೂರಿಗೆ ಇವತ್ತು ಮೋದಿ ಆಗಮನ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಮೋದಿ ಆಗಮನ ಆಗ್ತಾ ಇದೆ. ಪ್ರಧಾನಿ ಮೋದಿ ಸ್ವಾಗತಿಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಮಧ್ಯಾಹ್ನ 2:55ಕ್ಕೆ ವಿಶೇಷ ವಿಮಾನದ ಮೂಲಕ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಪ್ರಧಾನಿ ಆಗಮನ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೂಡ ಮಾಡಲಾಗ್ತಾ ಇದೆ. ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯನ್ನು ವಹಿಸಲಾಗ್ತಾ ಇದೆ. ಒಬ್ಬರು ಎಸ್ಪಿ, ಒಬ್ಬರು ಕಮಿಷನರ್, 4 ಮಂದಿ ಅಡಿಷನಲ್ ಎಸ್ಪಿಗಳನ್ನ ಇಲ್ಲಿ ಹಾಜರುಪಡಿಸಲಾಗ್ತಾ ಇದೆ, ನಿಯೋಜನೆ ಮಾಡಲಾಗ್ತಾ ಇದೆ. ಇನ್ನು ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿರೋದ್ರಿಂದ ಸದ್ಯ ಸಾಂಸ್ಕೃತಿಕ ನಗರಿ ಮೈಸೂರಿಗಿಂದು ಪ್ರಧಾನಿ ಮೋದಿ ಅವರು ಬರ್ತಿದ್ದಾರೆ. ಪೊಲೀಸರ ನಿಯೋಜನೆ ಅತಿ ಹೆಚ್ಚಾಗಿ ಮಾಡಿರೋದ್ರಿಂದ ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಒಬ್ಬರು ಎಸ್ಪಿ, ಒಬ್ಬರು ಕಮಿಷನರ್, 4 ಮಂದಿ ಅಡಿಷನಲ್ ಎಸ್ಪಿಗಳು, 18 ಇನ್ಸ್ಪೆಕ್ಟರ್ಗಳು, 40 ಸಬ್ ಇನ್ಸ್ಪೆಕ್ಟರ್ಗಳು, 550 ಪುರುಷ ಸಿಬ್ಬಂದಿಗಳು, 350 ಮಹಿಳಾ ಸಿಬ್ಬಂದಿಗಳು, ಜೊತೆಗೆ 250 ಮಂದಿ ಹೋಮ್ ಗಾರ್ಡ್ಸ್ ನೇಮಕ ಮಾಡಲಾಗಿದೆ. ಪ್ರಧಾನಿಗಾಗಿ ವಿಶೇಷವಾಗಿ ಉಡುಪನ್ನ ಕೂಡ ಆಯೋಜನೆ ಮಾಡಲಾಗಿದೆ. ನೆನಪಿನ ಕಾಣಿಕೆಗಾಗಿ ವಿವೇಕಾನಂದ ಏಕಶಿಲೆಯನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಶಿಲ್ಪ. ಸಾಂಸ್ಕೃತಿಕ ನಗರಿ ಮೈಸೂರಿಗಿಂದು ಪ್ರಧಾನಿ ಮೋದಿಯವರು ಆಗಮನ ಆಗೋದ್ರಿಂದ ಇತ್ತ ಎಲ್ಲವೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ಪ್ರಧಾನಿಗಾಗಿ ಸಿದ್ಧವಾಗಿರುವಂತಹ ವಿಶೇಷ ಉಡುಗೊರೆಯನ್ನು ಕೂಡ ಅಚ್ಚುಕಟ್ಟಾಗಿ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ನೆನಪಿನ ಕಾಣಿಕೆಗಾಗಿ ವಿವೇಕಾನಂದ ಏಕಶಿಲಾ ಕಲೆಯನ್ನ ಕೆತ್ತಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಶಿಲ್ಪಿ ವಿವೇಕಾನಂದ ಸ್ಮಾರಕದ ಆ ಒಂದನ್ನು ಕೊಡೋದಕ್ಕೆ ಮೋದಿ ಅವರಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ 2:55ಕ್ಕೆ ದೆಹಲಿಯಿಂದ ವಿಶೇಷವಾದಂತಹ ವಿಮಾನದಿಂದ ಮೋದಿ ಅವರ ಆಗಮನ ಆಗುತ್ತೆ. ಏನು ವಿವೇಕಾನಂದ ಸ್ಮಾರಕ ಉದ್ಘಾಟನೆಗೆ ಅಂದರೆ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿ 5 ನಿಮಿಷಗಳ ಕಾಲ ಧ್ಯಾನ ಮಾಡಲಿದ್ದಾರೆ ಮೋದಿ ಅವರು. ತದನಂತರ ರಾಮಕೃಷ್ಣ ಆಶ್ರಮದ ಶಾಲಾ ಆವರಣದಲ್ಲಿ ಬರ್ತಾರೆ. ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ಆಗಮನ ಆಗ್ತಾರೆ. ಮೋದಿ ಕಾರ್ಯಕ್ರಮದ ಭದ್ರತೆಗಾಗಿ ಇತ್ತ ಪೊಲೀಸರು ಕೂಡ ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಒಟ್ಟಲ್ಲಿ ಏನೇನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಎಲ್ಲವೂ ಕೂಡ ಸಿದ್ಧತೆಗಳಿದೆ. ಇತ್ತ ವಿಶೇಷವಾಗಿ ಮೋದಿ ಅವರು ಆಗಮನ ಆಗ್ತಾ ಇರೋದ್ರಿಂದ ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅದುವೇ ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ಅವರ ನೇತೃತ್ವದಲ್ಲಿ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಬ್ಬರು ಎಸ್ಪಿ ಇರ್ತಾರೆ, ಒಬ್ಬರು ಕಮಿಷನರ್ ಇರ್ತಾರೆ, 4 ಮಂದಿ ಅಡಿಷನಲ್ಸ್ ಎಸ್ಪಿ ಇರ್ತಾರೆ, 18 ಇನ್ಸ್ಪೆಕ್ಟರ್ಗಳಿರ್ತಾರೆ, 550 ಪುರುಷ ಸಿಬ್ಬಂದಿಗಳಿರ್ತಾರೆ, 40 ಸಬ್ ಇನ್ಸ್ಪೆಕ್ಟರ್ಗಳಿರ್ತಾರೆ, 350 ಮಹಿಳಾ ಸಿಬ್ಬಂದಿಗಳಿರ್ತಾರೆ, 250 ಮಂದಿ ಹೋಮ್ ಗಾರ್ಡ್ಸ್ ಅನ್ನು ನೇಮಕ ಮಾಡಲಾಗಿದೆ. ಸದ್ಯ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಯಾಕೆ ಅಂದ್ರೆ ಈಗ ಆಲ್ರೆಡಿ ಕಾವೇರಿಯ ಕಿಚ್ಚು ಜೋರಾಗಿದೆ. ಇದೇ ವಿಚಾರವಾಗಿ ಎಲ್ಲೂ ಕೂಡ ಮೋದಿ ಅವರಿಗೆ ಅಹಿತಕರ ಘಟನೆಗಳು ಆಗಬಾರದು, ಅವರಿಗೆ ಆಭಾಸ ಆಗಬಾರ್ದು ಈ ಒಂದು ಕಿಚ್ಚಿಂದ. ಯಾಕಂದರೆ ಈಗ ಆಲ್ರೆಡಿ ಬಹಳಷ್ಟು ಕಾವಿ ಏರ್ಬಿಟ್ಟಿದೆ. ಅಂಥದ್ರಲ್ಲಿ ಇದರ ಮಧ್ಯೆ ಕಾವೇರಿ ಕಿಚ್ಚಿನ ಮಧ್ಯೆಯೇ ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಮೈಸೂರಿಗೆ ಅಂತಂದರೆ ಇನ್ನೂ ಬಹಳಷ್ಟು ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಹಳಷ್ಟು ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ, ಭದ್ರತೆಯನ್ನು ಕೊಡಲಾಗಿದೆ ಪೊಲೀಸರಿಂದ ಕೂಡ.